ಹೋತನ ಪ್ರಾಣವೇ ಹೋಗುವಂಗ ಜನಿವಾರ ಇತ್ತು ಅಂತ ಅರ್ಥ. ಅಂದ್ರೇನು? ಇದು ಧ್ವನಿ. ಕವಿ ಹರಿಹರ ಈ ಸಾಲಿನಲ್ಲಿ ಧ್ವನಿಸಿದ್ದಾನೆ. ಹೋತ ಗಂಟಲು, ಹೋತನ ಪ್ರಾಣ ಯಾವಾಗ ಹೋಗ್ತದ? ಅದನ್ನು ಯಾರಾದರೂ ಕೊಲ್ಲಬೇಕಾದ್ರೆ ಹೋಗ್ತದೆ. ತಾನಾಗ ತಾನು ಹೋತನ ಪ್ರಾಣ, ನ್ಯಾಚುರಲ್ ಸಾವು ಯಾವ ಆಡು ಕುರಿ ಹೋತಗಳಿಗೆ ಈ ಜಗತ್ತಿನಲ್ಲಿಲ್ಲ. ಆಡು ಕುರಿ ಹೋತ ಇಂತಹ ಸಾಕು ಪ್ರಾಣಿಗಳೇನಿದಾವಲ್ಲ, ಇವನ್ನೆಲ್ಲ ಮನುಷ್ಯ ಹಬ್ಬದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಕೊಂದು ತಿಂತಾನೆ. ಮತ್ತು ಯಜ್ಞ ಯಾಗಗಳ ಹೆಸರಿನಲ್ಲಿ ಕೂಡ ಕೊಲ್ತಾರೆ. ಇಲ್ಲಿ ಹೋತಿನ ಗಂಟೆಲಂಬಿಗುವಂತಿರ್ದ ಮೌಂಜಿಯಂ ಪರಿದು ಬಿಸುಟು ಅಂತ ಕವಿ ಹರಿಹರಿವಾಗ, ಮೌಂಜಿ ಅಂದ್ರೇನು? ಯಜ್ಞೋಪವೀತ. ಯಜ್ಞೋಪವೀತ ಹೋತನ ಗಂಟಲನ್ನ ಪ್ರಾಣ ತೆಗಿತವಂಗೆ ಅಂತ ಅಂದ್ರೆ ಅರ್ಥ ಏನು? ಯಜ್ಞದ ಜನ್ನದ ಹೆಸರಿನಲ್ಲಿ ಹೋತವನ್ನು ಬಲಿ ಕೊಡ್ತಾ ಇದ್ರು. ಯಾರು? ಅಗ್ರಹಾರದ ವೈದಿಕರು. ಯಾವ ಅಗ್ರಹಾರದವರು? ಕವಿ ಹರಿಹರ ಈ ಕವಿಗಳೆಲ್ಲ ಕಾವ್ಯವನ್ನು ಬರೆದವರು ಅನೇಕ ಸುಳ್ಳು ಕಥೆಗಳನ್ನು ಬರೆದಿದ್ದಾರೆ. ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಹುಟ್ಟಿದ್ರು ಅಂತ ಎಲ್ಲ ಕವಿಗಳು ಬರೀತಾರೆ. ಇದು 100ಕ್ಕೆ 100 ಸತ್ಯಕ್ಕೆ ದೂರವಾದ ವಿಚಾರ. ಇದು ಮನುಗೂಳಿಯಲ್ಲಿ ಮಣಿಂಗವಳ್ಳಿಯಲ್ಲಿ ಮಾದಿರಾಜ 3 ಶಾಸನಗಳು ಸಿಗ್ತವೆ. ಮಣಿಂಗವಳ್ಳಿಯಲ್ಲಿ ಯಜ್ಞ ಯಾಗ ದತ್ತಿ ಇವನ್ನೆಲ್ಲ ಮಾಡ್ತಾ ಇದ್ದಂಥ ವಿಚಾರ ಸಿಗ್ತದೆ. ಮತ್ತು ಸ್ವತಃ ಬಸವರಾಜನಿಗೆ ತಂದೆ ಮಾದಿರಾಜ, ಮೊದಲನೇ ಮಗ ದೇವರಾಜ, ಎರಡನೆಯ ಮಗ ಬಸವರಾಜ, ಮೂರನೆಯ ಮಗಳು ನಾಗಲಾಂಬಿಕೆ, ನಾಲ್ಕನೆಯ ಮಗ ಈಶ್ವರ ರಾಜ ಅಥವಾ ಲಿಂಗರಾಜ. ಹೀಗೆ ಮಾದಿರಾಜನಿಗೆ 4 ಮಕ್ಕಳುಗಳು. ಮಗ ಈ ಕವಿಗಳೆಲ್ಲ ಬರೀತಾರಲ್ಲ, ಮಕ್ಕಳಿರಲಿಲ್ಲ, ನಂದಿ ನೋಂಪಿ ಮಾಡಿ ವರವನ್ನು ಪಡೆದು ಋಷಭ ನೋಂಪಿ ಮಾಡಿ ಮಗನನ್ನು ಪಡೆದ್ರು ಅಂತ. ಇವೆಲ್ಲ 100ಕ್ಕೆ 100 ಸತ್ಯಕ್ಕೆ ದೂರವಾದ ಕತೆ. ಯಾಕೆ? ಬಸವರಾಜನಿಗೆ ಒಬ್ಬ ಅಣ್ಣ ಇದ್ದ. ಆದದ್ದರಿಂದ ಅದನ್ನು ಅರ್ಜುನವಾಡ ಶಿಲಾಶಾಸನ ಹೇಳ್ತದೆ. ಮತ್ತು ಅಷ್ಟೇ ಅಲ್ಲ, ಮಾದಿರಾಜನ ಮನೆತನದ ದೇವರು ಯಾವುದಪ್ಪ ಅಂದರೆ ಕಲಿದೇವ. ಕಲಿದೇವನಿಗೆ ದತ್ತಿ ಕೊಟ್ಟಿದ್ದಾನೆ ಮಾದಿರಾಜ. ಆದದ್ದರಿಂದ ಕಲಿದೇವ, ದೇವರಾಜ, ಕಲಿದೇವ, ಹಾಲ ಬಸವಿದೇವ ಹಿಂಗೆ ಹೆಸರುಗಳು ಅವ್ರ ಮಂತನದಲ್ಲಿದ್ದಾವೆ. ಅರ್ಜುನವಾಡ ಶಿಲಾಶಾಸನದಲ್ಲಿದೆ. ಮಕ್ಕಳಿಗೆ ಕಲಿದೇವ ಅಂತ ಯಾಕೆ ಹೆಸರಿಟ್ಟಿರ್ತಾರೆ? ಮನೆ ದೇವರು ಕಲಿದೇವ ಅಂತ ಇರ್ತದೆ. ಹೀಗಾಗಿ ಇಂಥ ಅರ್ಜುನವಾಡ ಶಿಲಾಶಾಸನದ ಆಧಾರದಿಂದ ಮತ್ತು ಮನುಗುಳಿಯಲ್ಲಿ ಮಣಿಂಗವಳ್ಳಿಯಲ್ಲಿ ಕಲಿದೇವರ ದೇವಾಲಯವನ್ನು ನಿರ್ಮಾಣ ಮಾಡಿರುವುದರಿಂದ ಮಾದಿರಾಜನ 3 ದತ್ತಿ ಶಾಸನಗಳು ಮಣಿಂಗವಳ್ಳಿಯಲ್ಲಿ ಸಿಗುವುದರಿಂದ